ರಾಜ್ ಬಿ ಶೆಟ್ಟಿದು ಮತ್ತೊಂದು ಕನ್ನಡ ಸಿನಿಮಾ ಇವತ್ತು ರಿಲೀಸ್ ಆಗ್ಬಿಟ್ಟಿದೆ. ಸುತ್ತಮುತ್ತ ಕಾಂಪಿಟೇಷನ್ ಫುಲ್ ಟೈಟ್. ಇವುಗಳ ಮಧ್ಯೆ ಈ ಸಿನಿಮಾ ಸರ್ವೈವ್ ಆಗುತ್ತಾ ಏನು? ರುಧಿರಂ ಅಂತ ಈ ಸಿನಿಮಾ ಕಂಪ್ಲೀಟ್ ಆಗಿ ಮಲಯಾಳಂ ಅವರೇ ಕೈ ಹಾಕಿ ಮಾಡಿರೋಂತ ಸಿನಿಮಾ. ರಾಜ್ ಬಿ ಶೆಟ್ಟಿ ಒಬ್ಬರೇ ಇಲ್ಲಿ ಕನ್ನಡದವ್ರು, ಮಿಕ್ಕಿದ್ದೆಲ್ಲ ಮಲಯಾಳಿ. ಆ ಸಿನಿಮಾದೊಳಗಡೆ ಬರೋ ಎಲಿಮರಿನೂ ಕೂಡ ಮಲಯಾಳಿ. ಇನ್ನ ಈ ಸಿನಿಮಾನ 4 ಇಲ್ಲ 5 ಜಾಗದಲ್ಲಿ ಅಷ್ಟೇನೆ ಶೂಟ್ ಮಾಡಿರ್ಬೋದು. ಅದಕ್ಕೆ ಈ ಸಿನಿಮಾದ ಕಾಸ್ಟ್ ತುಂಬಾನೇ ಕಡಿಮೆ ಆಗಿರುತ್ತದೆ. ಇದೊಂದು ಮಿಸ್ಟ್ರಿ ಥ್ರಿಲ್ಲರ್ ರಿವೆಂಜ್ ಸ್ಟೋರಿ. ಯಾರ ಮೇಲೆ ರಿವೆಂಜ್ ತಗೋತಾರೆ, ಏನಕ್ಕೋಸ್ಕರ ತಗೋತಾರೆ, ಇದನ್ನೆಲ್ಲ ಮಲಯಾಳಿಗಳು ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಅವ್ರ ಬಗ್ಗೆ ಮಾತಾಡೋ ಅಂತ ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ ಈಗಾಗಲೇ ಮಲಯಾಳಿ ಸಿನಿಮಾಗಳನ್ನ ತುಂಬಾ ನೋಡ್ಬಿಟ್ಟಿದೀವಿ. ಈ ತರ ಕ್ರೈಮ್, ಮಿಸ್ಟ್ರಿ, ಥ್ರಿಲ್ಲರ್, ರಿವೆಂಜ್ ಈ ತರದೆಲ್ಲ ಬೇಜಾನ್ ಮಾಡ್ಬಿಟ್ಟಿದ್ದಾರೆ. ಬಟ್ ಈ ಸಿನಿಮಾ ಆ ಲೆವೆಲ್ ಗಿಲ್ದೇ ಇರೋ ಈ ಲೆವೆಲ್ ಇದೆ. ಈ ಲೆವೆಲ್ಗೆ 2 ಗಂಟೆ 4 ನಿಮಿಷ ಇರೋ ಈ ಸಿನಿಮಾ ಗ್ರಿಪ್ಪಿಂಗ್ ಪಾಯಿಂಟ್ ಸ್ವಲ್ಪ ಸಡ್ಲಿಕೆ ಆಗ್ಬಿಟ್ಟಿದೆ. ಅಂದ್ರೆ ಲೂಸ್ ಆಡಿಯನ್ಸ್ ನ ಎಂಗೇಜಿಂಗ್ ಆಗಿ ಏನೋ ಇಡ್ತದೆ, ಬಟ್ ಆ ಲೆವೆಲ್ ಅಲ್ಲಿ ಇಲ್ಲ. ರಾಜ್ ಬಿ ಶೆಟ್ಟಿ ಇಲ್ಲಿ ಮ್ಯಾಥ್ಯೂ, ಡಾಕ್ಟರ್ ಮ್ಯಾಥ್ಯೂ ಪೇಷಂಟ್ ಗಳ ಹತ್ರ ಫೀಸ್ ತಗೊಳ್ದೆ ಫೀಸ್ ಕೊಟ್ಬಿಟ್ಟು ಪೇಷಂಟ್ ಗಳನ್ನ ನೋಡೋ ಅಂತ ಒರಿಜಿನಲ್ ಒಳ್ಳೆ ಡಾಕ್ಟರ್. ಅದು ಕ್ಲಿನಿಕ್ ಅಲ್ಲಿ, ಮನೆಯಲ್ಲಿ ಎಣ ಕುಯ್ಯೋ ಡಾಕ್ಟರ್. ಸಿನಿಮಾದಲ್ಲಿ ಶೆಟ್ಟಿ ಜೊತೆಗೆ ಅಪರ್ಣಾ, ಪಾಲ್ಮೋಳಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಮಲಯಾಳಿಲಿ ಇವರು ಕೂಡ ಟಾಪ್ ಲಿಸ್ಟ್ ಅಲ್ಲಿ ಇರುವಂತ ಫಿಮೇಲ್ ಲೀಡ್ ಆಕ್ಟರ್. ಇವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಸಸ್ಪೆನ್ಸ್ ಆಗಿ. ಇಲ್ಲಿ ರಾಜ್ ಬಿ ಶೆಟ್ಟಿ ಅಪರ್ಣಾನ ಕಿಡ್ನಾಪ್ ಮಾಡಿ ಫುಲ್ ಟಾರ್ಚರ್. ಇವಳ ಜೊತೆಗೆ ಇನ್ನೂ ಸಸ್ಪೆನ್ಸ್ ಆಗಿರುವಂತ ಡಿಫ್ರೆಂಟ್ ಕ್ಯಾರೆಕ್ಟರ್ ಗಳು ಅವರು ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಇರ್ತಾರೆ. ಇದನ್ನೆಲ್ಲ ಏನಕ್ಕೆ ಮಾಡ್ತಿರಬಹುದು ರಾಜ್ ಬಿ ಶೆಟ್ಟಿ? ಈ ಕಡೆ ಒಳ್ಳೆ ಮುಖ, ಈ ಕಡೆ ಕೆಟ್ಟ ಮುಖ, ಎರಡನ್ನ ಯಾಕೆ ಬ್ಯಾಲೆನ್ಸ್ ಮಾಡ್ತಾ ಇದಾರೆ? ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂತದ್ದೇನಾಗಿರ್ಬೋದು ಅನ್ನೋ ಒಂದು ಸಸ್ಪೆನ್ಸ್ ನ ತಿಳ್ಕೊಬೇಕು ಅಂದ್ರೆ ಈ ಸಿನಿಮಾನ ನೀವು ಕಂಪ್ಲೀಟ್ ಆಗಿ ನೋಡ್ಲೇಬೇಕು. ಅಂದ್ರೆ ಮೊದ್ಲಾಗೆ ಹೇಳ್ಬಿಡ್ತೀನಿ, ಈ ಸಿನಿಮಾ ಏನು ಆ ಲೆವೆಲ್ ಅಲ್ಲಿ ಇಲ್ಲ, ಜಸ್ಟ್ ನಾರ್ಮಲ್ ಆಗಿ ಓಕೆ ಈ ಲೆವೆಲ್ ಅಲ್ಲಿ ಇದೆ. ಫಸ್ಟ್ ಥಿಂಗ್, ಈ ಸಿನಿಮಾದಲ್ಲಿ ತುಂಬಾನೇ ಇಷ್ಟ ಆಗಿದ್ದು ಪ್ರೆಸೆಂಟೇಷನ್. ಮಲಯಾಳಿಸ್ಗಳು ನೀಟಾಗಿ ಪ್ರೆಸೆಂಟ್ ಮಾಡ್ತಾರೆ, ಅವ್ರ ಬಗ್ಗೆ ಮಾತಾಡಂಗಿಲ್ಲ ಅಂತ ಅವಾಗ್ಲೇ ಹೇಳ್ದೆ. ಕೆಲವೊಂದ್ ಕಡೆ ಈ ಸಿನಿಮಾದಲ್ಲಿ VFX ಕೂಡ ಯೂಸ್ ಮಾಡಿದ್ದಾರೆ. ಎಲಿ ಮರಿ ಬರೋಂತದ್ದು, ಜೇನ್ ಹುಳಗಳನ್ನ ಗಾಜಿನ ಬಾಕ್ಸ್ ಒಳಗಡೆ ಹಿಡಿಯೋಂತದ್ದು, ಇನ್ನು ಡಿಫ್ರೆಂಟ್ ಆಗಿರುವಂತ ಸಣ್ಣ ಪುಟ್ಟ ಕ್ರಿಯೇಚರ್ ಗಳ ಹತ್ರ ಎಲ್ಲ VFX ನ ಯೂಸ್ ಮಾಡಿದ್ದಾರೆ. ಅದು ಕೂಡ ನ್ಯಾಚುರಲ್ ಆಗಿ. ಸಿನಿಮಾದಲ್ಲಿ ಸಾಂಗಿಂಗ್ ಅಂತದ್ ಏನು ಇಲ್ಲ, ಜಸ್ಟ್ ಎಮೋಷನ್, ಕ್ರೈಮ್, ಸಸ್ಪೆನ್ಸ್, ಥ್ರಿಲ್ಲರ್, ರಿವೆಂಜ್ ಇದ್ರ ಮೇಲೆ ವರ್ಕ್ ಮಾಡ್ಬಿಟ್ಟು ಬ್ಯಾಕ್ ಗ್ರೌಂಡ್ BGM ಯಾವ ರೀತಿ ಇರಬೇಕು ಅನ್ನೋದನ್ನ ಸೆಟ್ ಮಾಡಿದ್ದಾರೆ. 4 ಮ್ಯೂಸಿಕ್ಸ್ ಅಂದ್ರೆ 4 ಜನ ಫ್ರೆಂಡ್ಸ್ ಸೇರ್ಕೊಂಡು ಮಾಡಿರುವಂತ ಮ್ಯೂಸಿಕ್. ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಅಂದ್ರೆ ಈ ಸಿನಿಮಾದಲ್ಲಿ ಸ್ಟಂಟ್. ಪೊಲೀಸ್ ಆಫೀಸರ್ಗೂ ಇಲ್ಲದೆ ಇರುವಂತ ಪವರ್ ಅಪರ್ಣಾ ಅವ್ರಿಗಿರ್ತದೆ ಈ ಸಿನಿಮಾದಲ್ಲಿ. ಮತ್ತೆ ಇಲ್ಲಿ ಕ್ಲಾಶಿಂಗ್ ಪಾಯಿಂಟ್ ಕೂಡ ಇರ್ತದೆ. ಆ ಟೈಮ್ ಅಲ್ಲಿ ಯಾವ ರೀತಿ ಸ್ಟಂಟ್ ಗಳನ್ನ ಕೊರಿಯೋಗ್ರಫಿ ಮಾಡಬೇಕು ನ್ಯಾಚುರಲ್ ಆಗಿ ಅನ್ನೋದನ್ನ ಚೇತನ್ ಡಿಸೋಜ ಅವರು ನೀಟಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಒಳಗಡೆ. ನನಗಂತೂ ಈ ಸಿನಿಮಾದಲ್ಲಿ ಅಪರ್ಣಾ ಅವರ ಸ್ಟಂಟ್ ನ ನೋಡ್ಬಿಟ್ಟು ವಂಡರ್ ವುಮನ್ ಬಂದ್ಬಿಟ್ರು ಇವ್ರ ಮೈ ಮೇಲೆ ಅಂತ ಶಾಕ್ ಆಗ್ಬಿಟ್ಟಿದೆ. ಇನ್ನ ಫಸ್ಟ್ ಆಗಿ ನಾರ್ಮಲ್ ಆಗಿ ಗ್ರಿಪ್ ಆಗಿ ಇಟ್ಕೋತು ಏನೋ ಆಗಿರ್ಬೋದು, ಇಲ್ಲಿ ಅದ್ ಏನಾಗಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಲೈಟ್ ಆಗಿ ಕೂತ್ಕೊಂಡಿರ್ತೀವಿ. ಸೆಕೆಂಡ್ ಹಾಫ್ ಅಲ್ಲಿ ಸ್ಟೋರಿ ರಿವೀಲ್ಡ್ ಆದ್ಮೇಲೆ ಓಕೆ ಆಯ್ತು, ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಪೀಸ್ಫುಲ್. ಒಟ್ನಲ್ಲಿ ಹೇಳೋದಾದ್ರೆ ಇದೊಂದು ನಾರ್ಮಲ್ ರೆಗ್ಯುಲರ್ ಮೂವಿ. ಈಗಾಗ್ಲೇ ಈ ತರದೆಲ್ಲ ನೋಡ್ಬಿಟ್ಟಿದೆ, ಬಟ್ ನಾರ್ಮಲ್ ಆಗಿರುವಂತ ಮಿಸ್ಟ್ರಿ, ಥ್ರಿಲ್ಲರ್, ರಿವೆಂಜ್ ಸಿನಿಮಾನ ನೋಡ್ಬೇಕು ಅಂದ್ರೆ ಈ ಸಿನಿಮಾ ಬೆಸ್ಟ್. ಇವಾಗ ನಿಮ್ಗೆ ಸಿಗ್ತೀನಿ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.